ನಾನು ಯಾವ ರೀತಿ ಬ್ಯಾಲೆನ್ಸ್ಡ್ ಮೀಲ್ ತಗೊಳ್ತೇನೆ ಅಂತ ತೋರಿಸ್ತೇನೆ. ಇದು ವೆಯ್ಟ್ ಮ್ಯಾನೇಜ್ ಮಾಡೋರಿಗೆ ತುಂಬ ಒಳ್ಳೆಯದು, ಅಂದರೆ ವೆಯ್ಟ್ ಕಂಟ್ರೋಲ್ ಮಾಡೋರಿಗೆ. ಸ್ವಲ್ಪ ರೈಸ್, ಇಲ್ಲಿ ನಾನು ಆಮ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನಾನು ಆಮ್ಲೆಟ್ ಒಂದೇ ತಗೊಳ್ಳೋದು, ಎರಡೆರಡು ಹಾಕೋದಿಲ್ಲ. ಅದಕ್ಕೆ ಗ್ರೀನ್ ಚಿಲ್ಲಿ ಮತ್ತು ಕ್ಯಾಬೇಜ್ ತುಂಬ ಒಳ್ಳೆಯದು, ಅದರಲ್ಲಿ ಹೈ ಫೈಬರ್ ಇರುತ್ತೆ. ಸೊ ವೆಯ್ಟ್ ಕಂಟ್ರೋಲ್ ಮಾಡಲಿಕ್ಕೆ ಅದು ತುಂಬ ಒಳ್ಳೆಯದು, ಹೊಟ್ಟೆ ಬೇಗನೆ ಫುಲ್ ಆಗುತ್ತೆ. ಇದಕ್ಕೆ ಸ್ವಲ್ಪ ನಾನು ಹಾಲು ಹಾಕ್ತೇನೆ ಮತ್ತು ಹಲ್ದಿ, ಸಾಲ್ಟ್ ಎಲ್ಲ ಹಾಕಿದ್ದೇನೆ. ತೋರಿಸಿಲ್ಲ ಅಂತ ನೀವು ಹಾಕದೇ ಇರಬೇಡಿ, ಹಾಕಿದ್ದೇನೆ. ಅದರದ್ದು ಒಂದು ಆಮ್ಲೆಟ್ ಮಾಡ್ತೇನೆ, ಅದು ದೊಡ್ಡದಾಗಿ ಆಗುತ್ತೆ. ಇದು ಒಂದು ತಿಂದ್ರೇ ಸಾಕಾಗುತ್ತೆ ಸಾಧಾರಣ. ಮತ್ತು ನಾನಿಲ್ಲಿ ಸಲಾಡ್ ಮಾಡ್ತೇನೆ. ಈ ಸಲಾಡಿಗೆ ನೀವು ಬೇಕಾದರೆ ಆನಿಯನ್ನು ಹಾಕ್ಬೋದು, ಕುಕ್ಕುಂಬರ್ ಮತ್ತು ಕರ್ಡ್ ಹಾಕಿದ್ದೇನೆ ಸಾಲ್ಟ್ ಹಾಕಿಬಿಟ್ಟು. ಇಲ್ಲಿ ನೋಡಿ, ಈ ಸ್ಪೂನಲ್ಲಿ ನಾನು ಬರೀ 5 ಸ್ಪೂನಷ್ಟು ರೈಸ್ ತಗೊಳ್ಳುತ್ತೇನೆ. ರೈಸ್ ತುಂಬಾ ಕಡಿಮೆ ತಗೊಳ್ಳೋದು, ಅಂದರೆ ಕಾರ್ಬ್ಸ್ ತುಂಬ ಕಡಿಮೆ ತಗೋಬೇಕು. ಮಿಕ್ಕಿದ್ದು ವೆಜಿಟೇಬಲ್ಸ್ ಸಲಾಡ್ ಜಾಸ್ತಿ ತಗೊಳ್ಬೇಕು. ನೋಡಿ ನಾನು ಎಷ್ಟು ತಗೊಂಡಿದ್ದೇನೆ ಅಂತ ಕೈಯಲ್ಲಿ ತೋರಿಸ್ತೇನೆ. ನೋಡಿ ಅಷ್ಟೇ ತಗೊಂಡಿದ್ದು. ಮಿಕ್ಕಿದ್ದು ಗ್ರೇವಿ, ಸಲಾಡ್, ಆಮ್ಲೆಟ್ ಆ ಥರದಲ್ಲೇ ಫುಲ್ ಮಾಡ್ಕೋಬೇಕು ಹೊಟ್ಟೆಯನ್ನು. ಇದು ನಾನು ಸ್ಪ್ರೌಟೆಡ್ ಗ್ರೀನ್ ಮೂಂಗ್, ಅಂದರೆ ಹೆಸರು ಕಾಳು ಸ್ಪ್ರೌಟೆಡ್, ಅದರದ್ದು ಗ್ರೇವಿ, ಮಂಗಳೂರು ಸೌತೆಕಾಯಿ ಹಾಕಿಬಿಟ್ಟು ಗ್ರೇವಿ ಮಾಡಿದ್ದೇನೆ. ಅದನ್ನು ಸಹ ತುಂಬ ತಗೊಳ್ತೇನೆ. ಆ ಪೀಸಸ್ ಎಲ್ಲ ತುಂಬ ತಗೊಳ್ಳಿ. ಸ್ಪ್ರೌಟೆಡ್ ಇದು ಕೂಡ ಗ್ರೀನ್ ಮೂಂಗು. ಇದು ಡ್ರೈ ಪ್ರಾನ್ಸ್ ಚಟ್ನಿ ಪೌಡ್ರು. ಈಗ ಮಳೆಗಾಲ ಅಲ್ಲ, ತುಂಬ ಚೆನ್ನಾಗಾಗುತ್ತೆ. ಡ್ರೈ ಪ್ರಾನ್ಸಿದ್ದು ಚಟ್ನಿ ಪೌಡರ್ ಮತ್ತು ಆಮ್ಲೆಟ್ ನಾನು ಹೇಳಿದಂಥದ್ದು ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ತಿನ್ನಬೇಕು. ಬ್ಯಾಲೆನ್ಸ್ಡ್ ಮೀಲ್ ಆಗುತ್ತೆ. ಈ ರೀತಿ ಬ್ಯಾಲೆನ್ಸ್ಡ್ ಮೀಲ್ ತಿಂದರೆ ಹೊಟ್ಟೆ ಬೇಗ ಫುಲ್ ಆಗುತ್ತೆ.